ಎಂಎಲ್ಸಿ ಚುನಾವಣೆಯಲ್ಲಿ ನಡೆದಂಥ ಅಡ್ಡ ಮತದಾನದ ವಿವಾದಕ್ಕೂ ತುಮಕೂರು ಜಿಲ್ಲೆಯ ಶಾಸಕನಿಗೂ ಸಂಬಂಧ ಇದೆಯಾ? ಹಾಗಾದರೆ ಯಾರು ಆ ಶಾಸಕ? ಮಾಜಿ ಶಾಸಕ ಡಿ.ಸಿ. ಗೌರಿಶಂಕರ್ಗೂ ಈ ಅಡ್ಡ ಮತದಾನಕ್ಕೂ ಯಾವ ರೀತಿ ಸಂಬಂಧ? ಈ ಎಲ್ಲದರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ನಡೆದಂಥ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಅಡ್ಡ ಮತದಾನದ ವಿವಾದ ಈಗ ರಾಜ್ಯಾದ್ಯಂತ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿರುತ್ತಂಥದ್ದು. ನಡೆದಂಥ ಚುನಾವಣೆಯಲ್ಲಿ ಸ್ವತಃ BJP ಶಾಸಕರು ಮತ್ತು JDS ಶಾಸಕರು ಒಟ್ಟಾಗಿ ಕೆಲವೊಂದು ಶಾಸಕರು ಅಡ್ಡ ಮತದಾನ ಮಾಡಿದ್ರಿಂದ ಕಾಂಗ್ರೆಸ್ ಜಯಬೇರಿ ಸಾಧಿಸಿತು, BJP ಸೋಲ್ತು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕ್ರಿಯೆ, ಅಡ್ಡ ಮತದಾನದ ಪ್ರಕ್ರಿಯೆ ಸ್ವತಃ BJP ಪಕ್ಷಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಯಾಕಂದರೆ ಸ್ವತಃ BJP ಪಕ್ಷದ ಶಾಸಕರುಗಳೇ ಈ ಥರದೊಂದು ಅಡ್ಡ ಮತದಾನ ಮಾಡಿರೋದ್ರಿಂದ ರಾಜ್ಯದ BJP ನಾಯಕರಲ್ಲಿ ಪ್ರಶ್ನೆಯನ್ನು ಹುಟ್ಟುಹಾಕಿರ್ತಕ್ಕಂಥದ್ದು. ಜೊತೆಗೆ ಅವರ ನಾಯಕತ್ವಕ್ಕೂ ಕೂಡ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿರ್ತಕ್ಕಂಥದ್ದು. ಕೇವಲ ಇದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಅಡ್ಡ ಮತದಾನದ, ಕರ್ನಾಟಕದಲ್ಲಿ ನಡೆದಿರುವಂಥ ಅಡ್ಡ ಮತದಾನದ ಪ್ರಕ್ರಿಯೆ ಚರ್ಚೆ ಆಗ್ತಾ ಇದೆಲ್ಲದರ ನಡುವೆ ಕೂಡ ಹೈಕಮಾಂಡ್ ಕೂಡ ಈ ಕಡೆ ಗಮನ ಕೊಟ್ಟು ಇಬ್ಬರು ನಾಯಕರುಗಳನ್ನ ಕರೆಸಿಕೊಂಡು ಏನಾಗಿದೆ, ಏನು ನಡೀತಾ ಇದೆ, ಇಷ್ಟೆಲ್ಲ ಕಾಂಗ್ರೆಸ್ನವರು 5 ಕ್ಯಾಂಡಿಡೇಟ್ನ ಹಾಕಿದ್ರು ನೀವೇನು ಅಲರ್ಟ್ ಆಗಲಿಲ್ಲ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಒಂದು ವಾರ್ನ್ ಮಾಡೋ ಮೂಲಕ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಈಗ ಡೆಲ್ಲಿಯಿಂದ ಬಂದಿರೋಂಥ ಇಬ್ಬರು ನಾಯಕರುಗಳೇನಿದ್ರೆ ಅವರು ಸೀರಿಯಸ್ ಆಗಿ ಎಲ್ಲ ಶಾಸಕರುಗಳಿಗೂ ವಾರ್ನ್ ಮಾಡಿರೋಂಥದ್ದು. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಿರುವಂಥ BJP ಶಾಸಕರುಗಳನ್ನ ನಾವು ಬಿಡೋ ಮಾತೇ ಇಲ್ಲ. ಅವರಿಗೆ ಪಕ್ಷದ ಚೌಕಟ್ಟಿನಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು, ಯಾವ ರೀತಿ ಅವ್ರನ್ನ ವಿಚಾರಿಸ್ಕೋಬೇಕು, ಎಲ್ಲ ರೀತಿಯಲ್ಲೂ ಕೂಡ ನಾವು ಮಾಡ್ತೀವಿ. ಈಗಾಗಲೇ ತನಿಖೆಯನ್ನು ಕೂಡ ಪಕ್ಷದ ಆಂತರಿಕವಾಗಿ ನಾವು ಶುರು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾವ ಶಾಸಕ ಇದ್ದಾನೆ, ಇದಕ್ಕೆ ಯಾರ್ಯಾರೆಲ್ಲ ಸಂಪರ್ಕ ಇದ್ದಾರೆ, ಅವನು ಯಾವುದೇ ರೀತಿಯಾದ ಸಂಪರ್ಕ ಹೊಂದಿರಲಿ, ಹಿರಿಯವನಾಗಿರಲಿ ಕಿರಿಯವನೇ ಆಗಿರಲಿ, ನಾವು ಬಿಡೋ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಹೇಳೋ ಅವರು ಸೀರಿಯಸ್ ಆಗಿ ವಾರ್ನ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಈ ಒಂದು ವಿವಾದ, ಈಗ ಅಡ್ಡ ಮತದಾನದ ವಿವಾದ ಈಗ ತುಮಕೂರು ಜಿಲ್ಲೆಗೆ ಕಾಲಿರಿಸುವಂಥದ್ದು. ತುಮಕೂರಿನ ಗ್ರಾಮಾಂತರ BJP ಶಾಸಕ ಸುರೇಶ್ ಗೌಡ್ರು ಏನಿದ್ದಾರೆ ಅವರ ವಿರುದ್ಧ ಒಂದು ಅಡ್ಡ ಮತದಾನದ ವಿವಾದ ಕೇಳಿ ಬರುವಂಥದ್ದು. ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕಳೆದ 4-5 ದಿನಗಳಿಂದನೂ ಕೂಡ ಇವರ ವಿರುದ್ಧ ಒಂದು ಪೋಸ್ಟರ್ ಓಡಾಡ್ತಾ ಇದೆ. ತುಮಕೂರು ಗ್ರಾಮಾಂತರ ಶಾಸಕರೊಬ್ಬರು ಈಗ ಅಡ್ಡ ಮತದಾನದಲ್ಲಿ ಭಾಗಿಯಾಗಿದ್ದಾರಂತೆ. ಇದಕ್ಕೆ ಹೌದು ಇಲ್ಲ, ಯಾರಿರ್ಬೋದು ಕಮೆಂಟ್ ಮಾಡಿ ಅಂತ ಹೇಳಿ ಒಂದು ಪೋಸ್ಟ್ರು ರಿಲೀಸ್ ಆಗಿರ್ತಕ್ಕಂಥದ್ದು. ಈ ಒಂದು ಪೋಸ್ಟರ್ ರಿಲೀಸ್ ಆಗಿದ್ದ ಕೆಲವೇ ಸೆಕೆಂಡ್ಗಳಿಂದನೂ ಕೂಡ ತುಮಕೂರು ಜಿಲ್ಲೆಯ BJPಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತಂಥದ್ದು. ಯಾಕಂದರೆ ಈ ಒಂದು ಕ್ರಾಸ್ ವೋಟಿಂಗ್ ಏನಿದೆ, ಈ ಕ್ರಾಸ್ ವೋಟಿಂಗ್ ಪ್ರಕ್ರಿಯೆ ತುಮಕೂರಿನ ಶಾಸಕರು ಭಾಗಿಯಾಗಿದ್ದಾರಾ, ತುಮಕೂರಿನಲ್ಲೂ ಕೂಡ ಈ ಥರದ್ದು ನಡೆಯುತ್ತಾ ಅಂತ ಹೇಳಿ ಎಲ್ಲರೂ BJP ಮುಖಂಡರಾಗಿರ್ಬೋದು, ಜೊತೆಗೆ JDS BJP ಶಾಸಕರುಗಳು ಬಾಯಿ ಮೇಲೆ ಕೈ ಇಟ್ಟು ಯೋಚನೆ ಮಾಡ್ತಿರ್ತಕ್ಕಂಥದ್ದು. ಈಗ ಸುರೇಶ್ ಗೌಡರ ಹೆಸರು ಕೇಳಿ ಬಂದಿರೋದ್ರಿಂದ, ಅದರಲ್ಲೂ ಕೂಡ ಕೆಲವೊಂದು ಸೋಷಿಯಲ್ ಮೀಡಿಯಾದ ವೆಬ್ ಪೇಜ್ಗಳಲ್ಲಿ ಒಂದು ಹೆಸರು ಕೇಳಿ ಬಂದಿರೋದ್ರಿಂದ BJP ಕಾರ್ಯಕರ್ತರಾಗಿರ್ಬೋದು ಅಥವಾ ಸುರೇಶ್ ಗೌಡರ ಬೆಂಬಲಿಗರಾಗಿರ್ಬೋದು ಈ ಪೇಜ್ಗಳ ವಿರುದ್ಧ ಕಂಪ್ಲೇಂಟ್ನ ಕೊಟ್ಟಿರ್ತಕ್ಕಂಥದ್ದು. ಆದಷ್ಟು ಬೇಗ ಈ ಸಂಬಂಧಪಟ್ಟಂಥ ಕಿಡಿಗೇಡಿಗಳನ್ನ ಬಂಧಿಸಿ ನಮ್ಮ ಶಾಸಕರುಗಳ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಈ ಥರ ಕೆಟ್ಟದಾಗಿ ಬಿಂಬಿಸಿ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ನಾಯಕರುಗಳಾಗಿರ್ಬೋದು, ಇವರೆಲ್ಲರ ದೃಷ್ಟಿಯಲ್ಲಿ ನಮ್ಮ ನಾಯಕರನ್ನ ಕೆಟ್ಟವ್ರನ್ನಾಗಿ ಮಾಡ್ತಾ ಇದ್ದಾರೆ. ಇದು ನಡಿಬಾರ್ದು. ದಯವಿಟ್ಟು ನೀವು ಪೊಲೀಸ್ ಅಧಿಕಾರಿಗಳು ಈತನನ್ನು ಫೇಸ್ಬುಕ್ ಸಂಬಂಧಪಟ್ಟವನು ಅಥವಾ ಇನ್ಸ್ಟಾಗ್ರಾಮಿಗೆ ಸಂಬಂಧಪಟ್ಟವನು ಯಾರು ಇದ್ದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಜೊತೆಲಿ ನೇರವಾಗಿ ಇದನ್ನ ಮಾಜಿ ಶಾಸಕ ಡಿ.ಸಿ. ಗೌರಿಶಂಕರೇ ಮಾಡಿಸಿದ್ದಾರೆ ಅಂತ ಹೇಳಿ BJPಯ ಮುಖಂಡರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾನ್ಯ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ DC ಗೌರಿಶಂಕರ್ ಮತ್ತು ಅವರ ಬೆಂಬಲಿಗರು, ನೇರವಾಗಿ ಅವರ ಮೇಲೆ ಹೇಳ್ತಾ ಇದ್ದೀನಿ, ಅವರ ಬೆಂಬಲಿಗರು ಒಂದನ್ನು ಪೋಸ್ಟನ್ನು ಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷದ ತುಮಕೂರು ಜಿಲ್ಲೆಯಲ್ಲಿ ಯಾರೋ ಒಬ್ಬ ವೋಟ್ ಹಾಕಿದ್ದಾರೆ, ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಇದು ನೇರವಾಗಿ ಅವರು ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡಿ ಹಾಕಿರೋದು. ಅದರ ಅಂಗವಾಗಿ ಈಗ ನಿನ್ನೆಯಿಂದ ನಾವು ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಅವರೇ ಸುರೇಶ್ ಗೌಡ್ರೆ ಮಾಡಿದ್ದಾರೆ ಅನ್ನೋ ರೀತಿ ಅವರ ಏನು ಸ್ನೇಹಿತ ಬಳಗ ಇದೆ, ಅವರ ಕಾರ್ಯಕರ್ತರ ಬಳಗ ಇದೆ, ಅದನ್ನು ಸುಮಾರು 100 ಜನಕ್ಕೆ ಟ್ಯಾಗ್ ಮಾಡಿ ಇಲ್ಲ ಸಲ್ಲದ ಆರೋಪವನ್ನು ಮಾನ್ಯ ಶಾಸಕರಲ್ಲಿ ಮಾಡ್ತಿದ್ದಾರೆ. ಇದು ದುರುದ್ದೇಶಪೂರ್ವಕವಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ನಾವು ಕಿವಿ ಮಾತು ಹೇಳ್ತೀವಿ, ಹೋರಾಟವನ್ನು ಎದುರಿಗೆ ಮಾಡಿ, ವಿರೋಧ ಮಾಡೋದಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡಿ, ಇಂಥವನ್ನೆಲ್ಲ ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ. ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ್ರ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ವಿರೋಧಿಗಳು ಮಾಡ್ತಾ ಇದ್ದಾರೆ.
ನನಗೆ ಗೊತ್ತಾದ ಹಾಗೆ ನಾವು ಸುರೇಶ್ ಗೌಡ್ರ ಜೊತೆಯಲ್ಲಿ 30 ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಇದ್ದೀವಿ. ಅವರು ನಾಡಿ ಮಿಡಿತ ನಮಗೆ ಗೊತ್ತಿದೆ. ಏನು ಅವರು BJP ಪಕ್ಷಕ್ಕೆ ಅವರು ಜೈನ್ ಆಗಬೇಕಾದ್ರೆ ಅವರು ವಾಜಪೇಯಿಗಳ ಆದರ್ಶಗಳನ್ನು ಇಟ್ಕೊಂಡು ಮಾನ್ಯ ಸುರೇಶ್ ಗೌಡರು ಬಂದವರು. ಅವ್ರು ಯಾಕೆ ರಾಜಕಾರಣಕ್ಕೆ ಬಂದರು ಅಂದರೆ ಈ ದೇಶ ಅಭಿವೃದ್ಧಿ ಕಾಣಬೇಕು, ಈ ದೇಶ ಅಭಿವೃದ್ಧಿ ಆಗ್ತಾಯಿದೆ ವಾಜಪೇಯಿ ಅವರ ನೇತೃತ್ವದಲ್ಲಿ, ಮತ್ತು ಹಿಂದೂಗಳಿಗೆ ನೆಮ್ಮದಿಯಾಗಿರ್ಬೇಕಂದ್ರೆ ನಾನು BJP ಪಕ್ಷಕ್ಕೆ ಹೋಗಲೇಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸುರೇಶ್ ಗೌಡರು ರಾಜಕಾರಣಕ್ಕೆ ಬಂದಿದ್ದು. ಆದರೆ ಇವತ್ತು ಭಾಳ ನಿಷ್ಠೆಯಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಂಬರ್ 1 ಶಾಸಕರಾಗಿ ಇವತ್ತು ಸುರೇಶ್ ಗೌಡರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು KJP BJP ಆದರೂ ಇವತ್ತು KJPಗೆ ಹೋಗ್ದಲೆ BJPನಲ್ಲಿ ಇದ್ದು ಪಕ್ಷ ನಿಷ್ಠೆ ಮೆರೆದಿದ್ದಾರೆ ಸುರೇಶ್ ಗೌಡರು. ಇವತ್ತು ಏನು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ, ಅವ್ರನ್ನ ತಕ್ಷಣ ಬಂಧಿಸಬೇಕು, ಬಂಧಿಸಿ ಅವ್ರಿಗೆ ತಕ್ಷಣ ಶಿಕ್ಷೆ ಆಗಬೇಕಂತ ನನ್ನ ಮನವಿ. ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟು ಬೇರೆ ಯಾರು ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲಿಂದನೂ ಕೂಡ BJPಯಲ್ಲಿ ಅಥವಾ ಸುರೇಶ್ ಗೌಡ್ರ ವಿರುದ್ಧ ಅವರು ಕತ್ತಿ ಮಸೀತಲ್ಲೇ ಬಂದಿದ್ದಾರೆ. ಅವರ ಹೇಳಿಕೆಯನ್ನು ಸಹಿಸೋದಿಲ್ಲ, ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವರ ವಿರುದ್ಧ ಈ ಥರದೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ವಿರುದ್ಧ ಒಂದು ಏನು BJP ನಾಯಕರು ಮಾತಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನೀವು ಹಿಂಬಾಗಿಲಿನ ರಾಜಕಾರಣ ಮಾಡಬೇಡಿ, ಏನೇ ಇದ್ರೂ ಫೇಸ್ ಟು ಫೇಸ್ ಬಂದು ಮಾತಾಡಿ. ಇಂಥ ಕೀಳು ಮಟ್ಟದ ರಾಜಕಾರಣ ಮಾಡೋದ್ರಿಂದ ನಿಮಗೂ ಶೋಭೆ ತೋರೋದಿಲ್ಲ, ನಮಗೂ ಶೋಭೆ ತೋರೋದಿಲ್ಲ. ಹೀಗಾಗಿ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ, ಜೊತೆಗೆ ಇವರ ವಿರುದ್ಧನೂ ಕೂಡ ನೀವು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಅವರು ಮನವಿ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟು ಪ್ರಕರಣಕ್ಕೆ ಇತ್ಯರ್ಥ ಮಾಡಬೇಕಿದ್ದ ಶಾಸಕ B ಸುರೇಶ್ ಗೌಡರು ಇದುವರೆಗೂ ಕೂಡ ಎಲ್ಲೂ ಕೂಡ ಒಂದು ಕ್ಲಾರಿಫೈ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ. ಈ ಒಂದು ಚರ್ಚೆ ಇನ್ನೂ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರೋದ್ರಿಂದ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇದು ಯಾರ ತಲೆದಂಡ ಆಗುತ್ತೆ, ಜೊತೆಗೆ ಈ ಒಂದು ಆರೋಪ ಸುಳ್ಳ ಅಥವಾ ನಿಜನ ಅಂತ ಹೇಳಿ ಕಾದು ನೋಡ್ಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.